ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಾಸ್ಟರ್ ಚಾನಲ್. ಏನಪ್ಪ ವಿಷಯ ಅಂದರೆ, ಇವತ್ತು ನಮ್ಮ RCB ಮ್ಯಾಚ್ ಐತಿ. ಮತ್ತು ಪಾಯಿಂಟ್ಸ್ ಟೇಬಲಲ್ಲಿ ಯಾವ ಥರ ಈ ಹುಚ್ಚು ಬಿಡಿಸ್ತಾ ಇದ್ದಾರೆ ಅಂದರೆ, ಯಾರು ಕೂಡ ಈ ಸೀಸನ್ RCBನ ಟಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಥರ ಆಡ್ತಾ ಇದ್ದಾರೆ. ಅಂದರೆ ಸೋಲನ್ನೇ ಕಂಡಿಲ್ಲ ಈ ಸೀಸನ್. ಆಲ್ರೆಡಿ ಮುಗಿಯೋಕ್ಕೆ ಇನ್ನೇನು ಮೂರು ಮ್ಯಾಚ್ ಅದಾವು, ಮುಗಿಯೋಕ್ಕೆ ಬಂತು. ಬಟ್ ಆದರೂ ಇನ್ನೂ ಸೋಲೇ ಕಂಡಿಲ್ಲ. ನೋಡೋಣ, ಮುಂದಿನ 3 ಮ್ಯಾಚ್ ಇದೆ. 3 ಮ್ಯಾಚ್ನಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ಮಾತ್ರ ಗೆದ್ದರೆ ಫೈನಲ್ ಫಿಕ್ಸು. ಈ ಫೈನಲ್ಗೆ ಎಂಟ್ರಿ ಆರಾಮಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಆಲ್ರೆಡಿ ಕನ್ಫರ್ಮ್ ಇದೆ ಫೈನಲ್ಗೆ ಎಂಟ್ರಿ ಕೊಡೋದು. ಬಟ್ ಇವಾಗ ಏನು 3 ಮ್ಯಾಚ್ ಅದಾವಲ್ಲ, 3 ಮ್ಯಾಚ್ನಲ್ಲಿ 1 ಮ್ಯಾಚ್ ಗೆದ್ದರೆ ಫೈನಲ್ ಫಿಕ್ಸ್. ನಮ್ಮ RCB ಫೈನಲ್ಗೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಇವಾಗ ಆಲ್ರೆಡಿ ಕ್ವಾಲಿಫೈಯರ್ ಆಗಿದೆ. ಫಸ್ಟ್ 5 ಮ್ಯಾಚ್ ವಿನ್ ಆಗಿ ಇವಾಗ ಫಸ್ಟ್ನೇ ಸ್ಥಾನದಲ್ಲೇ ಕ್ವಾಲಿಫೈಯರ್ ಆಗಿದೆ. ನೋಡೋಣ ಫಿನಿಶ್ ಯಾವ ಥರ ಮಾಡ್ತಾರೆ ಅಂತಂದು ನೋಡಬೇಕಾಗಿದೆ. ಆಲ್ಮೋಸ್ಟ್ ಆಲ್ 8 ಗೆಲ್ತಾರೆ ಈ ಸೀಸನ್. ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಅಂತಂದು ಯಾಕೋ ನಮಗೂ ಕೂಡ ಹಂಗೆ ಅನ್ನಿಸ್ತಾ ಇದೆ. ಅವ್ರು ಆಡೋದು ನೋಡಿದ್ರೆ ಅದೇ ಥರನೇ. ಒಬ್ರು ಫ್ಲಾಪ್ ಆದರೆ ಇನ್ನೊಬ್ರು ಕ್ಲಿಕ್ ಆಗ್ತಾ ಇದ್ದಾರೆ. ಬೌಲರ್ನಲ್ಲಿನೂ ಹೇಳ್ಬೋದು, ಒಬ್ರು ಏನಾದರೂ ಡೌನ್ ಅಂದರೆ 1 ಮ್ಯಾಚ್ 5 ತೊಗೊಂಡು ಶ್ರೇಯಾಂಕ ಪಟೇಲ್ ಅವರು 1 ಮ್ಯಾಚ್ ಓಡಿಸ್ಕೊಂಡ್ಬಿಟ್ರು. ಅವ್ರು ಓಡಿಸ್ಕೊಂಡ್ರು, ಇನ್ನೊಬ್ರು ಅಲ್ಲಿ ಕ್ಲಿಕ್ ಆದರು. ಹೀರೋ ಆಗ್ತಾ ಇದ್ದಾರೆ. 1 ಮ್ಯಾಚ್ಗೆ ಒಬ್ಬೊಬ್ರು ಹೀರೋ ಆಗ್ತಾ ಇದೆ. ಪ್ಲೇಯರ್ ಆಫ್ ಮ್ಯಾಚ್ 5 ಮ್ಯಾಚ್ ಅಂದ್ರೆ 5 ಮ್ಯಾಚ್ನಲ್ಲಿ ಕೂಡ ಡಿಫ್ರೆಂಟ್ ಆಗಿನೇ ಬೇರೆ ಪ್ಲೇಯರ್ಸೇ ತೊಗೊಂಡಿದ್ದಾರೆ. ಒಬ್ಬರೇ ಪ್ಲೇಯರ್ಸ್ ಯಾರು ಕೂಡ ತೊಗೊಂಡಿಲ್ಲ. ಇದು ಪ್ಲೇಯರ್ ಆಫ್ ದಿ ಮ್ಯಾಚ್ 5 ಮ್ಯಾಚಲ್ಲಿ 5 ಪ್ಲೇಯರ್ಸ್ ತೊಗೊಂಡಿದ್ದಾರೆ. ಹಂಗಾಗಿ ಈ ಸೀಸನ್ ಚೆನ್ನಾಗಿನೇ ಆಡ್ತಾ ಇದ್ದಾರೆ. ಒಂದಿಷ್ಟು ಜನ ಅಂದ್ಕೊಂಡಿದ್ರು ಫಸ್ಟ್ ನಮ್ಮ RCB ಟೀಮ್ ಆಕ್ಷನ್ನಲ್ಲಿ ಕ್ರಿಯೇಟ್ ಮಾಡಿದಾಗ, ಅಂದರೆ ಬಿಲ್ಡ್ ಮಾಡಿದಾಗ ತೊಗೊಂಡಾಗ ಪ್ಲೇಯರ್ಸ್ನ, ಈ ಸಲ ಸ್ವಲ್ಪ RCB ಚೆನ್ನಾಗಿ ಇಲ್ಲ, ಸೆಲೆಕ್ಷನ್ ಚೆನ್ನಾಗಿ ಮಾಡಲಿಲ್ಲ ಅಂತಂದು RCB ಮ್ಯಾನೇಜ್ಮೆಂಟ್ಗೆ ಒಂದಿಷ್ಟು ಮಾತುಗಳು ಬರ್ತಾ ಇದ್ವು. ಅದಕ್ಕೆ ಇವಾಗ ಆಲ್ರೆಡಿ ಎಲ್ಲರಿಗೂ ಉತ್ತರ ಸಿಕ್ಕಿರುತ್ತೆ. ಯಾವ ಥರ ಆಕ್ಷನ್ನಲ್ಲಿ ಪ್ಲೇಯರ್ಸ್ನ ತೊಗೊಂಡ್ರು ಅಂತಂದು ಸಖತ್ತಾಗಿಯೇ ತಿಳಿದಿರುತ್ತೆ. ನಮ್ಮ RCB ಯಾವ ಥರ ಸೆಲೆಕ್ಷನ್ ಮಾಡಿದ್ರು ಅಂದರೆ, ಯಾವ ಥರ ಇದೆ ಗುರು ಟೀಮು, ಸಖತ್ತಾಗಿಯೇ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಇವಾಗ ಆಲ್ರೆಡಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಹಿಂದೆ ನೋಡ್ಬೋದು ನೀವು, ಇನ್ನು 4 ಪಾಯಿಂಟ್ಸ್ ಟೇಬಲ್ನಲ್ಲಿ ತಳಗೆ 4 ಮ್ಯಾಚ್, ಅದು 4 ಟೀಮ್ ಏನದವು ಅವೆಲ್ಲ ಕೂಡ RCB ಈಗೇನು ಸನ್ನಿದ್ರಾಗ ಟಚ್ ಮಾಡೋಕೆ ಕೂಡ, ಪಾಯಿಂಟ್ಸ್ ಟೇಬಲ್ನಲ್ಲಿ ಟಚ್ ಮಾಡೋಕೆ ಕೂಡ ಚಾನ್ಸ್ ಇಲ್ಲ. ಆ ಥರ RCB ಅವರು ಇವಾಗ ಇದರಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಕುಂತಿದ್ದಾರೆ. ನೋಡೋಣ ಮುಂದೆ ಯಾವ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಮ್ಯಾಚ್ ಇದೆ, ನೋಡೋಣ ಯಾರು ಗೆಲ್ತಾರೆ ಅಂತಂದು ಕಾದು ನೋಡೋಣ. ಯಾವುದು ಡೆಲ್ಲಿ ಜೊತೆ ಮ್ಯಾಚ್ ಇದೆ, ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಈ ಮ್ಯಾಚ್ ಯಾವ ಥರ ಇರುತ್ತೆ ಅಂತಂದು ಕಾದು ನೋಡೋಣ. ಈ ಮ್ಯಾಚ್ನಲ್ಲಿ ಏನಾದರೂ ವಿನ್ ಆದರೆ ಫೈನಲ್ ಫಿಕ್ಸ್ ಅಂತಲೇ ಹೇಳ್ಬೋದು. ಫೈನಲ್ಗೆ ಪಕ್ಕ ಎಂಟ್ರಿ ಕೊಡ್ತಾರೆ ನಮ್ಮ RCB ಅವರು. ನೋಡೋಣ, ಆಲ್ಮೋಸ್ಟ್ ಆಲ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ 4 ಸೀಸನ್ನಲ್ಲಿ ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಡೋದು ನಮ್ಮ RCB. ಬಟ್ ಚಾಂಪಿಯನ್ ಆಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಯಾಕೆಂದರೆ ಅವ್ರು ಅದರಲ್ಲಿ ಎಲಿಮಿನೇಟರ್ ಆಡ್ಕೊಂಡು ಹೋಗಿ ಚಾಂಪಿಯನ್ ಆಗಿದ್ದಾರೆ. ಈ ಸಲ ಡೈರೆಕ್ಟ್ ಎಂಟ್ರಿ ಕೊಟ್ಟು ಫೈನಲ್ ಚಾಂಪಿಯನ್ ಆಗ್ತಾರೆ. ನೋಡೋಣ, ಈ ಸೀಸನ್ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಇಂಟ್ರೆಸ್ಟಿಂಗ್ ಆಗಿಯೇ ಆಡ್ತಾ ಇದ್ದಾರೆ ನಮ್ಮ RCB ಅವರು. ನೋಡೋಣ ಇವತ್ತು ಯಾವ ಥರ ಆಡ್ತಾರೆ ಅಂತಂದು ಕಾದು ನೋಡೋಣ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.